ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ನ ಲೆಟರ್ ಬಂದು ಹೆಚ್ ಫಾರ್ ಹಮ್ಮೋಸ್. ಇದೊಂದು ಹೆಲ್ತಿ ಸ್ನ್ಯಾಕ್ ರೆಸಿಪಿ. ಸೊ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡುವಂಥ ರೆಸಿಪಿ ಇದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಬಟ್ಲಿಗೆ ಅರ್ಧ ಕಪ್ ಆಗೋಷ್ಟು ಚಿಕ್ ಪೀಸ್ ಅಂದರೆ ಕಾಬೂಲಿ ಕಡಲೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದನ್ನು ನೀರಲ್ಲಿ ಹಾಕ್ಕೊಂಡು ಒಂದು 6 ರಿಂದ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಇವಾಗ ನೆಂದಿರೋಂಥ ಕಾಬೂಲಿ ಕಡಲೆನ ಕುಕ್ಕರ್ಗೆ ಹಾಕ್ಕೊಂಡು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಮತ್ತೆ ಫರ್ದರ್ ಕುಕ್ ಮಾಡಲ್ಲ. ಸೊ ಹಾಗಾಗಿ ಇಲ್ಲೇ ಪ್ರೆಷರ್ ಕುಕ್ಕಲ್ಲೇ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು 4 ರಿಂದ 5 ವಿಷಿಲ್ ಹೊಡ್ಸ್ಕೊತಾ ಇದ್ದೀನಿ. ಪ್ರೆಷರ್ ಕುಕ್ ಆದಮೇಲೆ ಇವಾಗ ನಮ್ಮ ಕಾಬೂಲಿ ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಅದು ಪೂರ್ತಿ ಈ ಥರ ಸಾಫ್ಟಾಗಿರಬೇಕು. ಸೊ ಇವಾಗ ಆರಿರುವಂಥ ಕಾಬೂಲಿ ಕಡಲೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆ ಇವಾಗ ನಾನು ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಮ್ಮೋಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಚಿಕ್ ಪೀಸ್ ಅಂದರೆ ಕಾಬೂಲಿ ಕಡಲೆನ ಹಾಕೋಬೇಕು. ಇದಾದಮೇಲೆ ಒಂದು 4 ರಿಂದ 5 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಎಳ್ಳು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ನೀವಿಲ್ಲಿ ಪುದೀನ ಕೂಡ ಬಳಸ್ಕೋಬೋದು. ಹಾಗೆ ಒಂದು 2 ಚಮಚ ಆಗುವಷ್ಟು ಆಲಿವ್ ಆಯಿಲ್. ನೀವು ಲಾಸ್ಟಲ್ಲಿ ಕೂಡ ಆಲಿವ್ ಆಯಿಲ್ನ ಬಳಸ್ಬೋದು, ಬಟ್ ನಾನಿಲ್ಲಿ ಮಿಕ್ಸಿ ಮಾಡುವಾಗೇ ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಥರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಬೇಕಾದರೂ ನೀವು ಆಲಿವ್ ಆಯಿಲ್ನ ಇದ್ರ ಮೇಲೆ ಹಾಕೋಬೋದು, ಬಟ್ ನಾನು ಆಲ್ರೆಡಿ ಮಿಕ್ಸಿಯಲ್ಲೇ ಹಾಕಿದ್ರಿಂದ ಇವಾಗ ಆ್ಯಡ್ ಮಾಡ್ಕೋತಾ ಇಲ್ಲ. ಇದನ್ನು ನಾನು ಕ್ಯಾರೆಟ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಮ್ಮ ಹಮ್ಮೋಸ್ ರೆಡಿಯಾಗಿದೆ. ಇಟ್ಸ್ ಗುಡ್, ಚೆನ್ನಾಗಿದೆ. ಇದಕ್ಕೆ ಆ್ಯಕ್ಚುಲಿ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಒಂಥರ ಹೊಸ ಟೇಸ್ಟ್. ಖಂಡಿತ ಟ್ರೈ ಮಾಡಿ. ಇದನ್ನು ನಾನು ಕ್ಯಾರೆಟ್ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಇದನ್ನು ಯಾವುದೇ ವೆಜಿಟೇಬಲ್ ಆಗಿರ್ಬೋದು, ಕುಕುಂಬರ್ ಅಥವಾ ಬೀಟ್ರೂಟ್, ಇದೆಲ್ಲದರ ಜೊತೆನೂ ಈ ಥರ ಡಿಪ್ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಬಾಯ್.